Hi everyone, welcome to Board of Technical and Collegiate Education. I myself, Shailashri Bhupalam, lecturer, Government Polytechnic, Chintamani. In this session also, we will discuss about the cash book. Here we'll simple problems on cash book we will discuss. Theoretical aspect already you know and we have already discussed in previous sessions. Here we understood how to prepare the simple cash book or single column cash book. Now we will discuss how to prepare the double column or two column cash book. The objective here is to know the meaning of double column cash book and also how to solve the problems in double column cash book. Format, what format we have to prepare for solving problems in double column cash book, and we will acquire necessary knowledge on maintaining various books of accounts. The two column cash book, we know that it has two amount columns. Two columns means regularly ನಾವು ಫಸ್ಟ್ ಸಿಂಗಲ್ ಕಾಲಮ್ಗೆ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿ ಡಬಲ್ ಕಾಲಮ್ಗೂ ಮಾಡಬೇಕು. ಐ ಮೀನ್ ಡೇಟ್, ಪರ್ಟಿಕ್ಯುಲರ್ಸ್, ರೆಸಿಟ್ ನಂಬರ್, ಲೆಡ್ಜರ್ ಫೋಲಿಯೋ, ಅಮೌಂಟ್, ಸೇಮ್ ಥಿಂಗ್ ವಿ ಹ್ಯಾವ್ ಟು ಪ್ರಿಪೇರ್ ಆ್ಯಸ್ ಇನ್ ದಿ ಕೇಸ್ ಆಫ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಆದರೆ ಟೂ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ವಿ ವಿಲ್ ಹ್ಯಾವ್ ಒನ್ ಎಕ್ಸ್ಟ್ರಾ ಕಾಲಮ್ ದಟ್ ಈಸ್ ಮೆಂಟ್ ಫಾರ್ ಡಿಸ್ಕೌಂಟ್. ದಟ್ ಮೀನ್ಸ್ ವಿ ವಿಲ್ ಹ್ಯಾವ್ ಟೂ ಅಮೌಂಟ್ ಕಾಲಮ್ಸ್, ಎರಡು ಅಮೌಂಟ್ ಕಾಲಮ್ ಇರುತ್ತೆ. ಅದು ಸೇಮ್ ಸಿಂಪಲ್ ಕಾಲಮ್ ಆಗೇ ಇರುತ್ತೆ, ಆದರೆ ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಒಂದು ಅಮೌಂಟ್ ಕಾಲಮ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಟೂ ಕಾಲಮ್ ಕ್ಯಾಶ್ ಬುಕ್ ವಿ ವಿಲ್ ಹ್ಯಾವ್ two amount columns. In addition to regular amount column, one extra amount column that is meant for discount. ಅದು ಡಿಸ್ಕೌಂಟ್ ಪ್ರಿಪೇರ್ ಅಂದರೆ ಡಿಸ್ಕೌಂಟ್ ಇರೋವಂಥ ಟ್ರಾನ್ಸಾಕ್ಷನ್ಸ್ ಯಾವುದಾದ್ರೂ ಇದ್ದರೆ ಅದಕ್ಕೋಸ್ಕರ ಏನು ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಕಾಲಮ್ನ ರೂಲ್ ಮಾಡ್ತೀವಿ. ಅದು ಡಿಸ್ಕೌಂಟ್ಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಬೇರೆ ಎಲ್ಲ ಹಾಗೆ ಇರುತ್ತೆ. ದಟ್ ಈಸ್ ಡೇಟ್, ಪರ್ಟಿಕ್ಯುಲರ್ಸ್, ರೆಸೀಟ್ ನಂಬರ್, ಲೆಡ್ಜರ್ ಫೋಲಿಯೋ, ಅಮೌಂಟ್ ಅವೆಲ್ಲ ಸೇಮ್ ಇರುತ್ತೆ. ಮತ್ತು ಇಲ್ಲಿ ಮಾತ್ರ ಏನು ಅಗೈನ್ ಇನ್ ಕ್ರೆಡಿಟ್ ಸೈಡ್ ಡೇಟ್, ಪರ್ಟಿಕ್ಯುಲರ್ಸ್, ವೋಚರ್ ನಂಬರ್, ಲೆಡ್ಜರ್ ಫೋಲಿಯೋ, ಡಿಸ್ಕೌಂಟ್ ಅಮೌಂಟ್. ಇಲ್ಲಿ ಹಿಂದೆ ಸಿಂಪಲ್ ಕ್ಯಾಶ್ ಬುಕ್ಕಲ್ಲಿ ವಿ ವಿಲ್ ಹ್ಯಾವ್ the additional discount column, but in double column cash book we will have one additional discount column. ಇದು ಯಾವಾಗಲೂ ಡಿಸ್ಕೌಂಟ್ ಕಾಲಮಲ್ಲಿ ಎಂಟ್ರಿ ಬರೋದಿಲ್ಲ. ವಿ ಹ್ಯಾವ್ ಟು ಎಂಟರ್ ಇನ್ ಡಿಸ್ಕೌಂಟ್ ಕಾಲಮ್ ಓನ್ಲಿ ಇಫ್ ದೆರ್ ಈಸ್ ಎ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಡಿಸ್ಕೌಂಟ್. ಕೆಲವು ನಾವು ಡಿಸ್ಕೌಂಟ್ ರಿಸೀವ್ ಮಾಡ್ತೀವಿ, ಕೆಲವು ಸಮಯ ಡಿಸ್ಕೌಂಟ್ನ ಅಲೋ ಮಾಡ್ತೀವಿ. ಇಫ್ ವಿ ಅಲೋ ಡಿಸ್ಕೌಂಟ್ ಆಲ್ಸೋ ದಟ್ ಶುಡ್ ಬಿ ಎಂಟರ್ಡ್ ಇನ್ ಡಿಸ್ಕೌಂಟ್ ಕಾಲಮ್. ಇಫ್ ವಿ ರಿಸೀವ್ ಡಿಸ್ಕೌಂಟ್ ಆಲ್ಸೋ ವಿ ಹ್ಯಾವ್ ಟು ಎಂಟರ್ ಇನ್ ಡಿಸ್ಕೌಂಟ್ ಕಾಲಮ್. ಬಟ್ ನೋಡ್ಕೋಬೇಕದು ಡೆಬಿಟ್ ಸೈಡ್ಗೆ ಅಪ್ಲೈ ಆಗುತ್ತಾ, ಕ್ರೆಡಿಟ್ ಸೈಡ್ಗೆ ಅಪ್ಲೈ ಆಗುತ್ತಾ. ದಿಸ್ ಫಾರ್ಮೆಟ್ ಹೇಳಿದೆ ನಾನು, ಸಿಮಿಲರ್ ಆ್ಯಸ್ ಇನ್ ದಿ ಕೇಸ್ ಆಫ್ ಸಿಂಪಲ್ ಕ್ಯಾಶ್ ಬುಕ್. ಒನ್ ಎಕ್ಸ್ಟ್ರಾ ಅಮೌಂಟ್ ಕಾಲಮ್ ಇಸ್ ಡಿಸ್ಕೌಂಟ್ ಕಾಲಮ್. ಈಗ ಒಂದು ಪ್ರಾಬ್ಲಮ್ ನೋಡೋಣ ಸುಮ್ಮನೆ ಹೇಗೆ ಮಾಡೋದು ಅಂತ. ಕ್ಯಾಶ್ ಇನ್ ಹ್ಯಾಂಡ್. ನಮ್ಮೆಲ್ಲರಿಗೂ ಗೊತ್ತು, ಆಲ್ ಅಸೆಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಎವ್ರಿ ಅಸೆಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ವಿ ನೆವರ್ ಎಂಟರ್ ಇನ್ ದಿ ಕ್ರೆಡಿಟ್ ಸೈಡ್. ಲಯಬಿಲಿಟಿ ಈಸ್ ವೆಂಟ್ ಫಾರ್ ಕ್ರೆಡಿಟ್ ಸೈಡ್. ಲಯಬಿಲಿಟಿ ಬ್ಯಾಲೆನ್ಸ್ ಈಸ್ ಕ್ರೆಡಿಟ್ ಆ್ಯಂಡ್ ಇನ್ ಅಸೆಟ್ ಸೈಡ್ ಆಲ್ ಅಸೆಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಸೊ ಟು ಬ್ಯಾಲೆನ್ಸ್ ಅಥವಾ ಅದನ್ನೆಲ್ಲ ಡಿಸ್ಕೌಂಟ್ ಕಾಲಮ್ ಲೆಕ್ಕ ಹಾಕಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಎಂಟರ್ ಓನ್ಲಿ ಇನ್ ಅಮೌಂಟ್ ಕಾಲಮ್. ಆ್ಯಂಡ್ ರಿಸೀವ್ಡ್ ಫ್ರಮ್ ಕೃಷ್ಣ and allowed him discount. See here, we will receive what we receive. We receive cash from Krishna. So cash account debtor to Krishna's account ಅಂತ ಮಾಡ್ತೀವಿ. ಕ್ಯಾಶಲ್ಲಿ ಕ್ಯಾಶ್ ಅಂತ ನಾವು ಬರೆಯೋದಿಲ್ಲ. ವಿ ನೋ ದಿ ಬೇಸಿಕ್ ರೂಲ್ ಇನ್ ಲೆಡ್ಜರ್ ಆ್ಯಂಡ್ ವಿ ಶುಡ್ ಆಲ್ಸೋ ನೋ ದಿ ಬೇಸಿಕ್ ರೂಲ್ ಇನ್ ಜರ್ನಲ್. ಐ ಸೆಡ್ ಆಲ್ರೆಡಿ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಈಸ್ ಇಂಟರ್ ರಿಲೇಟೆಡ್. ಒಂದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಅರ್ಥ ಆಗೋದಿಲ್ಲ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಕೃಷ್ಣ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕೃಷ್ಣಾಸ್ ಅಕೌಂಟ್ ಅಂತ ಮಾಡ್ತೀವಿ. ಸೊ ವಾಟ್ ವಿ ಹ್ಯಾವ್ ಟು ಎಂಟರ್ ಟು ಕೃಷ್ಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇನ್ ಡಿಸ್ಕೌಂಟ್ ಕಾಲಮ್ ವಿ ಹ್ಯಾವ್ ಟು ಎಂಟರ್ ದಿ ಅಮೌಂಟ್ ಆಫ್ ಡಿಸ್ಕೌಂಟ್. ಅದಕ್ಕೋಸ್ಕರ ನಾವು ಸಪ್ರೇಟ್ ಕಾಲಮ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದೆ. ಇದರಲ್ಲಿ ನೋಡಿ ಡಿಸ್ಕೌಂಟ್ ಟ್ರಾನ್ಸಾಕ್ಷನ್ ಇದೆ, ಹಾಗಾಗಿಬಿಟ್ಟು ವಿ ಹ್ಯಾವ್ ಟು ಎಂಟರ್ ದಿ ಡಿಸ್ಕೌಂಟ್ ಅಮೌಂಟ್ ಇನ್ ದಿ ಡಿಸ್ಕೌಂಟ್ column. And bought goods for cash. What is the entry? Bought goods means purchased. Buy a past tense ಏನು bought. Bought goods for cash means we purchase the goods for cash. So purchase account debtor to
ಕ್ಯಾಶ್ ಅಕೌಂಟ್ ಅಂತ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ರೈಟ್ ಬೈ ಪರ್ಚೇಸ್. ಬೈ ಪರ್ಚೇಸ್ ಕ್ಯಾಶ್ ಕಾಲಮಲ್ಲಿ ಏನೂ ಹಾಕಲ್ಲ, ಬೈ ಪರ್ಚೇಸ್ ಓನ್ಲಿ ಇನ್ ಅಮೌಂಟ್ ಕಾಲಮ್. ಕ್ಯಾಶ್ ಪೇಯ್ಡ್ ಟು ಯೂಸುಫ್. ಹಿಯರ್ ಆಲ್ಸೋ ಹೂ ಇಸ್ ದಿ ರಿಸೀವರ್? ಇಲ್ಲಿ ಎರಡು ಅಕೌಂಟ್ ಬರುತ್ತೆ, ಒಂದು ರಿಯಲ್ ಅಕೌಂಟ್, ಅನದರ್ ಒನ್ ಈಸ್ ಪರ್ಸನಲ್ ಅಕೌಂಟ್. ಸೊ ಯೂಸುಫ್ ಅಕೌಂಟ್ ಈಸ್ ಪರ್ಸನಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಈಸ್ ರಿಯಲ್ ಅಕೌಂಟ್. ಸೊ ಎಂಟ್ರಿ ಈಸ್ ಯೂಸುಫ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಟು ಕ್ಯಾಶ್ ಅಂತ ಬರಿತೀವಾ? ಇಲ್ಲ. ದೇರ್ಫೋರ್ ವಿ ಹ್ಯಾವ್ ಟು ರೈಟ್ ಬೈ ಯೂಸುಫ್ಸ್ ಅಕೌಂಟ್. ಆ್ಯಂಡ್ ಗೂಡ್ಸ್ ಸೋಲ್ಡ್ ಫಾರ್ ಆ್ಯಂಡ್ ಡಿಸ್ಕೌಂಟ್ ಅಲೋಡ್ ಬೈ ಹಿಮ್. ಅವ್ನು ಯೂಸುಫ್ ಏನು ಮಾಡಿದ್ದಾನೆ? ಹಿ ಹ್ಯಾಸ್ ಅಲೋಡ್ ಅಸ್ ದಿ ಡಿಸ್ಕೌಂಟ್. ಸೊ ದಸ್ ಡಿಸ್ಕೌಂಟ್ ಅಮೌಂಟ್ ವಿ ಹ್ಯಾವ್ ಟು ಎಂಟರ್ ಇನ್ ದಿ ಡಿಸ್ಕೌಂಟ್ ಕಾಲಮ್. ನೀವು ಈಗ ಗಮನಿಸಿರ್ಬೋದು, ಎರಡು ಕಡೆ ಈಗ ಡಿಸ್ಕೌಂಟ್ ಟ್ರಾನ್ಸಾಕ್ಷನ್ ಬಂದಿದೆ. ಆ ಡಿಸ್ಕೌಂಟ್ ಟ್ರಾನ್ಸಾಕ್ಷನ್ನ ಎಲ್ಲ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ? ಸಪ್ರೇಟ್ ಡಿಸ್ಕೌಂಟ್ ಕಾಲಮ್ ಇಲ್ಲ ಅಂದರೆ, ಫಾರ್ ದಟ್ ರೀಸನ್ ಓನ್ಲಿ ವಿ ಹ್ಯಾವ್ ಮೇಡ್ ಅನದರ್ ಕಾಲಮ್ ದಟ್ ಈಸ್ ಫಾರ್ ಎಂಟರಿಂಗ್ ದಿ ಡಿಸ್ಕೌಂಟ್. ಆ್ಯಂಡ್ ದೆನ್ goods sold for cash. Here also two accounts are involved. One is cash account, another one is sales account. ನಾವು ಕ್ಯಾಶ್ ನಮಗೆ ಬರುತ್ತೆ, ಸೇಲ್ ಮಾಡಿದಾಗ ಏನು ಬರುತ್ತೆ? ವಿ ವಿಲ್ ರಿಸೀವ್ ದಿ ಕ್ಯಾಶ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ವಾಟ್ ಕಮ್ಸ್ ಇನ್ ಕ್ಯಾಶ್ ಕಮ್ಸ್ ಇನ್, ಆ್ಯಂಡ್ ಸೇಲ್ಸ್ ಈಸ್ ಇನ್ಕಮ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸೊ ಟು ಸೇಲ್ಸ್ ಅಂತ ನಾವು ಮಾಡಬೇಕಾಗುತ್ತೆ. Then withdrawn from bank. Withdrawn from bank not for personal purpose. Personal purposeಗಾದರೆ ಡ್ರಾಯಿಂಗ್ಸ್ ಅಂತೀವಿ. ಜಸ್ಟ್ ದೇ ಹ್ಯಾವ್ ಮೆನ್ಷನ್ withdrawn from bank. ಬ್ಯಾಂಕಿಂದ ಡ್ರಾ ಮಾಡಿದ್ದೀವಿ. ಡ್ರಾ ಮಾಡಿದಾಗ ಏನು ಬರುತ್ತೆ ನಮಗೆ? ವಿ ವಿಲ್ ಗೋ ಟು ದಿ ಬ್ಯಾಂಕ್. ಬ್ಯಾಂಕಿಗೆ ಹೋಗ್ತೀವಿ. ವಿ ವಿಲ್ ಗೋ ಟು ದಿ ಬ್ಯಾಂಕ್ ಆ್ಯಂಡ್ ವಿ ವಿಲ್ ವಿತ್ಡ್ರಾ ದಿ ಕ್ಯಾಶ್. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು bank account. Cash account debtor to bank account. Who is the giver? Bank is the giver. What comes in? Cash comes in. So cash account debtor again enter ಮಾಡಬೇಕು to bank. Withdrawn from bank ಅಂದರೆ to bank. Credit purchase from Mahesh. It is very important. If it is a credit transaction, we never enter in the cash account. Cash account ಅಲ್ಲಿ ನಾವು enter ಮಾಡೋದಿಲ್ಲ. We only cash transactions are entered whether it is a single column, 2 column or 3 column cash book. As it is a credit transaction, ಇಲ್ಲಿ ಯಾವುದೇ ಕ್ಯಾಶ್ ನಮಗೆ ಬರೋದು ಇಲ್ಲ, ನಮ್ಮಿಂದ ಹೋಗೋದು ಇಲ್ಲ. So we will not enter in the cash account or in the cash book. And ಇದು ನೋಡಿ, paid to Mukesh in full settlement of his debt. ಇಲ್ಲಿ ಡಿಸ್ಕೌಂಟ್ ಬಂತು. paid to Mukesh. Who is the receiver? Mukesh is the receiver. Mukesh account debtor to cash. We pay the cash to Mukesh. So to cash ಅಂತ ಬರೀಲಿಕ್ಕಾಗೋದಿಲ್ಲ. So we have to write by Mukesh. By Mukesh, how much amount we have paid, that only we have to mention there, and then remaining amount should be treated as the discount. Then received interest on investment. You have invested some money in the bank. ಸ್ವಲ್ಪ ಹಣನ ನಾವೇನು ಮಾಡಿರ್ತೀವಿ, ಬ್ಯಾಂಕಲ್ಲೋ ಎಲ್ಲೋ ಒಂದು ಕಡೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಅದಕ್ಕೇನು ಸಿಗುತ್ತೆ ನಮಗೆ? ವಾಟ್ ವಿ ವಿಲ್ ಗೆಟ್ ದಿ ಇಂಟ್ರೆಸ್ಟ್. ಇಫ್ ಯು ರಿಸೀವ್ ಇಂಟ್ರೆಸ್ಟ್, ವಾಟ್ ಕಮ್ಸ್ ಟು ಯು? ಕ್ಯಾಶ್ ಕಮ್ಸ್ ಟು ಯು. ಆ್ಯಂಡ್ ಇಂಟ್ರೆಸ್ಟ್ ಈಸ್ ಎಕ್ಸ್ಪೆಂಡಿಚರ್ ಆರ್ ಇನ್ಕಮ್. ಈ ನಮಗೆ ಇಂಟ್ರೆಸ್ಟು ನಾವು ಪೇ ಮಾಡಿದ್ರೆ ದಟ್ ಈಸ್ ಎಕ್ಸ್ಪೆಂಡಿಚರ್. ಇಫ್ ವಿ ರಿಸೀವ್ ಇಂಟ್ರೆಸ್ಟ್, ಇಟ್ ಈಸ್ ಅನ್ ಇನ್ಕಮ್. ದೇರ್ಫೋರ್ ಎಂಟ್ರಿ ಈಸ್ ವಾಟ್? ಕ್ಯಾಶ್ ಅಕೌಂಟ್ ಡೆಟಾರ್ ಟು. ಕ್ಯಾಶ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಅವಾಗ ಏನು ಮಾಡಬೇಕಾಗುತ್ತೆ ನಾವು? ಟು ಇಂಟ್ರೆಸ್ಟ್. ವಿ ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ಟು ಇಂಟ್ರೆಸ್ಟ್. ಆ್ಯಂಡ್ ದೆನ್ ದಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಇದು ನೋಡಿ, ವಿ ಡೆಪಾಸಿಟ್ ಮನಿ ಇಂಟು ಬ್ಯಾಂಕ್. ನಾವು ಹಣ ಇದೆ, ಯು ವಿಲ್ ಹ್ಯಾವ್ ಮನಿ ಇನ್ ಯುವರ್ ಬಿಸ್ನೆಸ್ ಕನ್ಸರ್ನ್. ದಿಸ್ ಯು ವೋಂಟ್ ಕೀಪ್ ಇನ್ ಯುವರ್ ಕನ್ಸರ್ನ್ ಇಟ್ ಸೆಲ್ಫ್. ಯು ವಿಲ್ ಡೆಪಾಸಿಟ್ ದಿ ಸೇಮ್ ಇನ್ ಟು ದಿ ಬ್ಯಾಂಕ್. ಹೂ ವಿಲ್ ರಿಸೀವ್ ನಾವು? ಬ್ಯಾಂಕರ್ ವಿಲ್ ರಿಸೀವ್. ವಾಟ್ ಗೋಸ್ ಔಟ್ ಫ್ರಮ್ ಅಸ್? ನಮ್ಮಿಂದ ಏನು ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ. ರಿಸೀವರ್ ಈಸ್ ಬ್ಯಾಂಕ್. ದೇರ್ಫೋರ್ ಬ್ಯಾಂಕ್ ಅಕೌಂಟ್ ಈಸ್ ಟು ಬಿ ಡೆಬಿಟೆಡ್ ಟು ಕ್ಯಾಶ್. ಟು ಕ್ಯಾಶ್ ಅಂತ ಬರೀಲಿಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ರೈಟ್ ವಾಟ್? ಬೈ ಬ್ಯಾಂಕ್. ಕ್ಯಾಶಲ್ಲಿ ಕ್ಯಾಶ್ ಅಂತ ಬರೆಯೋದಿಲ್ಲ. ಸೊ ಪೇಯ್ಡ್, ದಟ್ ಈಸ್ ಬೈ ಬ್ಯಾಂಕ್. ಆ್ಯಂಡ್ ಪೇಯ್ಡ್ ಸ್ಯಾಲರೀಸ್. ಇಫ್ ಯು ಪೇ ಸ್ಯಾಲರಿ, ರೆಂಟ್, ವೇಜಸ್, ಇಂಟ್ರೆಸ್ಟ್, ಎವ್ರಿಥಿಂಗ್ ಈಸ್ ಎನ್ ಎಕ್ಸ್ಪೆಂಡಿಚರ್. If you pay salary to employees, it is an expenditure. So by salary, salary account debtor to cash ಅಂತಾಗುತ್ತೆ. So you have to write by salary.
ಸೊ ಸೇಮ್ ಈಸ್ ಸಾಲ್ವ್ಡ್ ಹಿಯರ್. ನನಗೇನು ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದೇ ರೀತಿ ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಟು ದಿಸ್ lecture and this problem solved, you will understand. Same thing example is also given. Cash in hand received from any person, same is deposited into bank, same example is given. If you refer this previous problem and explanation, then you will be in a position to solve the problem. So outcome of this session is you will understand what you will have the knowledge of double column cash book, and you will also understand or you will also will be able to know how to maintain the books of account in different ways of cash book, different types of cash book. You can refer these books for other information, additional information. So thank you very much for having listened to this lecture. Good luck.